ನಮಸ್ತೆ ಎಲ್ಲರಿಗೂ. ಸೊ ನಿನ್ನೆ ಒಬ್ಬರು ಕೇಳಿದ ಒಂದು ಕ್ವಶನಿಗೆ ಉತ್ತರ, ನೀವು ಸುಮ್ಮನೆ ಸೋಷಲ್ ಮೀಡಿಯಾದಲ್ಲಿ ಮಾತಾಡದೇ ಇರಬೇಕಿದ್ರೆ ಏನು ಮಾಡಬೇಕು ಅಂತ ವೆರಿ ಸಿಂಪಲಾಗಿ ಅವರಿಗೆ ಹೇಳಿದ್ದೀನಿ ನಾನು. ವಿಷಯ ಸ್ಟಾರ್ಟ್ ಆಗಿದ್ದು ಇಬ್ಬರು ಹೋರಾಟಗಾರ ಅಂದರೆ ನನ್ನ ಮತ್ತು ಇನ್ನೊಬ್ಬರು ಯೂಟ್ಯೂಬರ್ ನಡುವೆ ಒಂದು ಸಣ್ಣ ಮನಿ ಮ್ಯಾಟರ್ ಆಯಿತಾ. ಆ ಮ್ಯಾಟರ್ ನಮ್ಮೊಳಗೆ ಸಾಲ್ವ್ ಆಗಬೇಕಿದ್ದು. ಆ ವ್ಯಕ್ತಿ ಮೌನವಾಗಿ ನನ್ನನ್ನು ಬ್ಲಾಕ್ ಮಾಡಿದ ಕಾರಣ ನಾನು ಅವರ ಮಿತ್ರರಿಗೆಲ್ಲ ಕಾಂಟ್ಯಾಕ್ಟ್ ಮಾಡುವಾಗ ಅವರು ನನಗೆ ಕರೆಕ್ಟ್ ಕ್ಲಾರಿಫಿಕೇಷನ್ ಕೊಡಲಿಲ್ಲ. ಯಾರು ಹೆಲ್ಪ್ ಮಾಡೋಕ್ಕೆ ಬಂದಿಲ್ಲ ಈ ವಿಷಯದಲ್ಲಿ. ಸುಧಾರಣೆ ಇದು ಒಂದೂವರೆ ತಿಂಗಳಾಯಿತು ಇಶ್ಯೂ ಸ್ಟಾರ್ಟ್ ಆಗಿ. 1.5 ತಿಂಗಳು ಯಾವೊಬ್ಬ ಹೋರಾಟಗಾರನ ಇದಕ್ಕೆ ಪ್ರತಿಕ್ರಿಯೆ ನೀಡದಿರುವಾಗ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಪಬ್ಲಿಕ್ಕಾಗಿ ಐಶ್ಯೂವನ್ನು ಬಂದು ಹೇಳಿ ನಾನು ಹೋರಾಟದಿಂದ ಹಿಂದೆ ಸರಿತೀನಿ, ನನಗೆ ಹೋರಾಟಗಾರರಿಂದ ಮೋಸ ಆಗ್ತಿದೆ, ಆ ವ್ಯಕ್ತಿಯಿಂದ ಮಾತ್ರ ಅಲ್ಲ ಅದರ ಜೊತೆಗೆ ವರ್ಕ್ ಮಾಡಿದವರ ಇಂದಲೇ ಮೋಸ ಆಗ್ತಿದೆ ಅಂತ ಹೇಳಿ ನಾನು ಸೋಷಿಯಲ್ ಮೀಡಿಯಾದ ಹೊರಗೆ ಬಂದಾಗ ನನಗೆ ಒಬ್ಬೊಬ್ಬರದೇ ಕಾಲ್ ಬರಲಿಕ್ಕೆ ಆವಾಗ ತುಂಬ ಜನರಿಗೆ, ಹಿರಿಯ ಹೋರಾಟಗಾರರಿಗೆ ಇದರ ವಿಷಯ ಗೊತ್ತಾಯಿತು. ಸೊ ಆ ಗೊತ್ತಾದ ಮೇಲೆ ಇಮ್ಮಿಡಿಯೇಟು ಪ್ರಸನ್ನಕ್ಕದ್ರ ಇದು ವಹಿಸ್ಕೊಂಡು ಜವಾಬ್ದಾರಿ ತಗೊಂಡು ನಮ್ಮಿಬ್ಬರನ್ನ ಕೂತ್ಕೊಳಿಸಿ ಮಾತಾಡಿ ವಿಷಯ ರಿಸಾಲ್ವ್ ಮಾಡಿದರು. ಆ ಮಾತಾಡಿದ ಮೇಲೇನು ಇವರು ಸುಮ್ಮನಾಗಲಿಲ್ಲ. ಈ ಥರ್ಡ್ ಪಾರ್ಟೀಸ್ ಇದ್ದಾರಲ್ಲ ನಮ್ಮಿಬ್ಬರ ನಡುವೆ ಬಂದವರು, ಇವರು ಸುಮ್ಮನಾಗಲಿಲ್ಲ. ಅದರಲ್ಲಿ ಮೇನ್ ಇಬ್ಬರು ಅಣ್ಣಾಬಣ್ಣ ಮತ್ತು ವಿಜಯನಾರಾಯಣ. ನಮ್ಮಿಬ್ಬರ ವಿಷಯಕ್ಕೆ ಇವರು ಯಾಕೆ ಎಂಟ್ರಿ ಆದರು ಅಂತ ನನಗೆ ದೊಡ್ಡ ಯಕ್ಷ ಪ್ರಶ್ನೆ. ಅದನ್ನು ದೊಡ್ಡ ವಿಷಯ ಮಾಡಿಕೊಂಡು ಬೇಡದ ಕ್ರಿಯೇಟಿವ್ ಈಗ ನೋಡಿ, ಇಬ್ಬರು ಸ್ಟಾಪ್ ಆದಮೇಲೂ ಇವರು ನನ್ನ ಬಗ್ಗೆ, ಪ್ರಶಾಂತ್ ಬಗ್ಗೆ ಯಾರೂ ಮಾತಾಡ್ತಿಲ್ಲ. ಅದು ನನಗೆ ದೊಡ್ಡ ವಿಚಿತ್ರ. ಅವನು ಒಳ್ಳೆಯವನು ಅಂತಲೇ ಹೇಳ್ತಾನೆ. ಸೊ ಪ್ರಶಾಂತ್ ಏನು ಇಮೇಜ್ ಕ್ರಿಯೇಟ್ ಮಾಡಿದ್ದಾರೆ, ತಾನು ಒಳ್ಳೆಯವನು, ಅವಳು ಸರಿ ಇಲ್ಲ, ನನಗೆ ಸಮಸ್ಯೆ ಇದೆ ಅಂತ ಹೇಳ್ಕೊಂಡು ಕ್ರಿಯೇಟ್ ಮಾಡಿಕೊಂಡು ಅದನ್ನು ಎಲ್ಲ ರೀತಿಯಿಂದ ನನ್ನ ಬಗ್ಗೆ ತೇಜಾವಧೆ ಮಾಡಿದ್ದಾರೆ. ಎಲ್ಲ ರೀತಿಯಿಂದ ಇಬ್ಬರು ಯೂಟ್ಯೂಬರ್ಸು ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರೂ ಈ ಒಂದು 5-4 ಜನರ ಒಂದು ಪುಡಾರಿ ಗ್ಯಾಂಗು, ಒಂದು ಬುರುಡೆ ಅಧಿಕಾರಿ ಅಂತ ಒಂದು ಗ್ರೂಪ್ ಕ್ರಿಯೇಟ್ ಮಾಡಿಕೊಂಡು ವಾಟ್ಸಪ್ಪಲ್ಲಿ ಕಂಟೆಂಟ್ ಮಾಡಿಕೊಂಡು ಡೇ ಟು ಡೇ ತೇಜಾವಧೆ ಮಾಡಿದರು. ನಾನು ಹೆದರಲಿಲ್ಲ. ನಾನು ಅದನ್ನೆಲ್ಲ ಪಬ್ಲಿಕ್ಕಾಗಿ ಬಂದೆ. ಯಾಕಂದರೆ ನಾನು ಸರಿ ಇದ್ದೀನಿ ಅನ್ನೋವರೆಗೆ ನನಗೆ ಪಬ್ಲಿಕ್ಕಲ್ಲಿ ಮಾತಾಡಲಿಕ್ಕೆ ಯಾವ ಹೆದರಿಕೆಯೂ ಇಲ್ಲ. ಇನ್ನು ಮುಂದೆನೇ ಹೇಳ್ತೀನಿ, ನಾನು A to Z ಸ್ಟೋರಿ ಬೇಕಾದರೆ ಹೇಳ್ತೀನಿ. ಕೆಲವರಿಗೆ ನಂಬರ್ ಕೊಟ್ಟೆ, ಕಾಲ್ ಮಾಡಿದರು, ಅವರಿಗೆಲ್ಲ ಅರ್ಥ ಆಯಿತು ನನ್ನ ಕತೆ. ಎಲ್ಲರೂ ನನ್ನ ಪರವಾಗಿ ನಿಂತರು. ಈಗ ಕೆಲವರಿಗೆ ತುಂಬ ಜೆನ್ಯೂನ್ ಇರೋರಿಗೆ ಅರ್ಥ ಆಗಿದೆ ಅನಿತಂದು ತಪ್ಪಿಲ್ಲ ಅಂತ. ಬಟ್ ತುಂಬ ಜನರಿಗೆ ಎಲ್ಲರಿಗೂ ನನ್ನನ್ನು ಸರಿ ಮಾಡಿಸಲಿಕ್ಕೆ, ನನಗೆ ಪ್ರಯತ್ನ ಮಾಡಿಸಲಿಕ್ಕೆ ಕಷ್ಟ ಇದೆ. ಸೊ ಸಮಾಜವನ್ನು ಸರಿ ಮಾಡಲಿಕ್ಕೆ ನನಗೆ ಕಷ್ಟ ಇದೆ. ಬಟ್ ನನಗೆ ಮೇಯ್ನು ಹಿರಿಯ ಹೋರಾಟಗಾರರು ಯಾರಿದ್ದಾರಲ್ಲ ಅವರಿಗೆ ನನ್ನ ಬಗ್ಗೆ ಇರೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ಲಿಯರ್ ಮಾಡ್ಕೊಳ್ಳೋದಷ್ಟೇ ನನಗೆ ಉದ್ದೇಶ. ಮತ್ತು ಈ ಕಾಂಜಿ ಪಿಂಜಿಗಳೆಲ್ಲ ಬಗಳಿದ್ರೆ ನಾನು ಕೇರ್ ಮಾಡಲ್ಲ, ಆಯಿತಾ. ಯಾಕಂದರೆ ಸೌಜನ್ಯ ಹೋರಾಟದಲ್ಲಿ ಅನಿತಾ ಹೇಗಿದ್ದರು, ವಿಜಯನಾರವಿ ಹೇಗಿದ್ದರು ಅಂತ ಎಲ್ಲರಿಗೂ ಗೊತ್ತು. ನಾನೊಬ್ಬರಿಗೆ ಇದನ್ನು ಕೇಳಿದೆ, ಇಲ್ಲ ಮೇಡಮ್ ನಿಮ್ಮನ್ನು ನೋಡೋದು ಆ ಥರ ಅನಿಸೋದಿಲ್ಲ, ನನಗೆ ಜೆನ್ಯೂನ್ ಆಗಿದ್ದೀರಿ, ಡೀಲ್ ಆಗಿದ್ದೀನಿ ಅಂತ ಬಂತು. ಅದು ಮಟ್ಟಣ್ಣನವರಿಂದಲೇ ಆಕ್ಷೇಪ ಬಂತು ಡೈರೆಕ್ಟಾಗಿ ಆ ಮನುಷ್ಯನಿಗೆ ನನ್ನಲ್ಲಿ ಹೇಳೋದಿಲ್ಲ. ಧರ್ಮಸ್ಥಳದ ಜೊತೆ ಡೀಲ್ ಆಗಿದ್ದೀನಿ ಅಂತ ಸ್ವತಃ ಡೀಲ್ ಆಗಲಿಕ್ಕೆ ಬಂದ ಈ ವ್ಯಕ್ತಿ ಇನ್ನೊಬ್ಬರನ್ನ ಡೀಲ್ ಆಗ್ತೀನಿ ಅಂತ ಹೇಳಿದ್ರು. ಸೊ ಇದು ಒಂದೇ ಕುಟುಂಬದವರ ನಾವೆಂದರೆ ಒಂದು ಫ್ಯಾಮಿಲಿ ಥರ ಇದ್ದವ್ರು. ಈ ಸೌಜನ್ಯ ಫ್ಯಾಮಿಲಿ ಇದು ಹೋರಾಟ ಅಂದರೆ ಅದರ ನಡುವೆ ಬೆಂಕಿ ತಂದಿಟ್ಟವಳು ಒಬ್ಬಳು ಮಹಿಳೆ, ಅವಳು ವಿಜಯನಾರವಿ ಅನ್ನೋಳು. ನಾನು ತುಂಬ ಸಲ ಹೇಳಿದ್ದೀನಿ, ಹೋರಾಟಕ್ಕೆ ಶಕುನಿ ಅವಳು, ಮಂತರೆ ಥರ ಶಕುನಿ ಥರ ಕೆಲಸ ಮಾಡಿದಾಳೆ ಅವಳು. ಸೊ ಎಲ್ಲರ ಮನಸ್ಸನ್ನು ಕೆಡಿಸಿದ್ದು ಎಲ್ಲಿವರೆಗೆ ಅಂದರೆ ಮಹೇಶಣ್ಣ ಮತ್ತು ಅವರ ಅಣ್ಣ ಮೋಹನ್ ಶೆಟ್ಟಿಯವರಿಗೆ ನಾನು ಹೇಳೋ ಮುಂಚೆನೇ ವಿಷಯವನ್ನು ಹೇಳಿ ಅವರ ಮನಸ್ಸನ್ನು ಫುಲ್ಲು ನೆಗೆಟಿವ್ ಸ್ಪ್ರೆಡ್ ಮಾಡಿ ಇಡೀ ಹೋರಾಟಗಾರ ಉಜಿರೆ ಬೆಳ್ತಂಗಡಿ ಇವರ ನಡುವೆ ಎಲ್ಲ ಒಂದು ನೆಗೆಟಿವ್ ಸ್ಪ್ರೆಡ್ ಮಾಡಿದ್ದು ವಿಜಯನಾರವಿ. ಅದನ್ನು ನಂಬುವುದ ಮೂರ್ಖರಿದ್ದಾರಲ್ಲ ನೀವು. ನನಗೇನು ಬೇಜಾರಿಲ್ಲ, ನಾನು ಸರಿ ಇರುವ ಕಾರಣ ನಾನು ಯಾರಿಗೂ ಹೆದರಲ್ಲ. ಸೊ ನನ್ನ ಬಗ್ಗೆ ಕೆಟ್ಟದಾಗಿ ಅಪಪ್ರಚಾರ ಮಾಡಿದವರು ಬೇರೆ ಯಾರೂ ಅಲ್ಲ, ಡಿ ಗ್ಯಾಂಗ್ ಅಲ್ಲ, ನನ್ನವರೇ ಬಿ ಗ್ಯಾಂಗ್, ಇದೇ ಬುರುಡೆ ಗ್ಯಾಂಗ್ನವರು, ಆಯಿತಾ. ಒಂದು ಕಾಲದಲ್ಲಿ ನನ್ನೊಂದು ವೀಡಿಯೋಕ್ಕೆ ಜೈ ಅಂತಿದ್ದವರು ಇವಾಗ ನನ್ನ ಬಗ್ಗೆ ಇಲ್ಲ ಸಲ್ಲದ ಕಮೆಂಟ್ಗಳನ್ನು ಹಾಕಿ ಇದು ಮಾಡ್ತಾವ್ರು ತೇಜಾವಧೆ. ಎಲ್ಲದಕ್ಕೂ ಕಾಲ ಉತ್ತರ ಕೊಡುತ್ತೆ. ನಾನು ಈ ವಿಷಯ ಮಾತಾಡೋದು ನಿಲ್ಲಿಸೋದೇ ಇಲ್ಲ. ಮೂಲ ವ್ಯಕ್ತಿ ಯಾರು ನನ್ನ ಬಗ್ಗೆ ನೆಗೆಟಿವ್ ಸ್ಪ್ರೆಡ್ ಮಾಡಿದಾನೋ, ಅಲ್ಲಂದರೆ ಈಗ ಸ್ಪ್ರೆಡ್ ಮಾಡಿಸ್ತಾ ಇರೋರು, ಇವರು ಸೈಲೆಂಟ್ ಆಗೋ ತನಕ ನಾನು ಸೈಲೆಂಟ್ ಆಗಲ್ಲ. ನಂದು ಒಂದೇ ಒಂದು ಕ್ವಶನ್, ನಿನ್ನೆ ನಾನು ವೀಡಿಯೋ ಮಾಡಿ ಬೆಳಿಗ್ಗೆ ಎಲ್ಲ ನಿಲ್ಲಿಸ್ತೀನಿ ಅಂತ ಹೇಳಿದೆ. ಆಮೇಲೆ ಶುರು ಆಯಿತು ಮತ್ತೆ ಕಮೆಂಟ್ಗಳು, ಮತ್ತೆ ಪೋಸ್ಟ್ಗಳು ಸೋಷಿಯಲ್ ಮೀಡಿಯಾದಲ್ಲಿ. ಒಂದಲ್ಲಂದರೆ ಒಂದು ನಾನು ನೋಡಿದರೆ ಸುಮ್ಮನೆ ಇರ್ತೀನ, ಅವರಿಗೆ ಕೌಂಟರ್ ಕೊಡ್ತಾ ಬರ್ತೀನಿ. ನಿನ್ನೆ ಹರಿಣಾಕ್ಷ ಶೆಟ್ಟಿದಾಯಿತು, ಇನ್ನಿವತ್ತು ಯಾರು ಬರ್ತಾರೆ ಗೊತ್ತಿಲ್ಲ. ಯಾರು ಬಂದರೂ ಅವರ ಜನ್ಮ ಜಾಲಾಡ್ತೀನಿ, ಅದು ನನ್ನ ಸ್ವಭಾವ. ಮತ್ತು ಎಲ್ಲವನ್ನೂ ನನಗೆ ತಿಳಿಸ್ಲಿಕ್ಕೆ ಆಗಲ್ಲ ಕೆಲವೊಂದು ವಿಚಾರಗಳನ್ನು. ಸೊ ಆದರೆ ಇದರ ಹಿಂದಿರುವ ಮೂಲ ವ್ಯಕ್ತಿ ನಾನು ಹೇಳಿದ್ದೇನೆ, ಆ ಯೂಟ್ಯೂಬರ್ ಪ್ರಶಾಂತ್. ನಿನ್ನೇನೋ ಅವರು ಏನು ಹೇಳಿದರು ಗೊತ್ತಾ ನನಗೆ, ಹೋರಾಟಗಾರರು ಯಾರೂ ಸರಿ ಇಲ್ಲ, ನೀವು ಹಿಂದೆ ಸರಿರಿ ಮೇಡಮ್, ಮಟ್ಟಣ್ಣ ಸರಿ ಇಲ್ಲ, ನಿಮ್ಮ ಬಗ್ಗೆ ಕೆಟ್ಟದಾಗಿ ಹೇಳಿದ್ದೇನೆ, ಅವರು ಸರಿಯಿಲ್ಲ ಇವರು ಸರಿಯಿಲ್ಲ ಅಂತ ಹೇಳಿ ನನ್ನನ್ನು ಹೋರಾಟದಿಂದ ಹೊರಗೆ ತರಿಸಿ ತಾನು ಹೋಗಿ ಹೋರಾಟದಲ್ಲಿ ಜೊತೆ ಸೇರಿದ್ದೇನೆ. ಇದೇನು ನ್ಯಾಯ ಹೇಳಿ? ಸೊ
ಆ ವ್ಯಕ್ತಿಗೆ ತಾನು ಮುಂದೆ ಬರ್ತೀನಿ ಎಂಬ ನಾನು ಮುಂದೆ ಬರ್ತೀನಿ ಹೋರಾಟದಲ್ಲಿ, ಅಲ್ಲಂದ್ರೆ ಅವರ ಯೂಟ್ಯೂಬ್ಗೆ ಏನಾದರೂ ಸಮಸ್ಯೆ ಆಗ್ತದೆ. ನಾನು ನನ್ನದೇ ಯೂಟ್ಯೂಬ್ ಚಾನಲಲ್ಲಿ ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಆ ಜಲಸ, ಪ್ರೊಫೆಷನಲ್ ಜಲಸ್ ಅಂತ ಒಂದಿರುತ್ತೆ, ಅದೇನೋ ಅಂತೂ ಇಂತೂ ಹೋರಾಟಗಾರರ ಮನಸ್ಸಿಗೆಲ್ಲ ನನ್ನನ್ನು ನೆಗೆಟಿವ್ ಆಗಿ ಬಿಂಬಿಸಿಕೊಟ್ಟ ಒಂದು ವ್ಯಕ್ತಿನೋ ನಂಗೆ ಗೊತ್ತಿಲ್ಲ. ಯಾಕಂದರೆ ನನಗೆ ಈ ಒಂದು ವ್ಯಕ್ತಿಯನ್ನು ಮಾತ್ರ ಐಡೆಂಟಿಫೈ ಮಾಡಲಿಕ್ಕೆ ಆಗಲ್ಲ. ನಾನು ನಂಬಿದ ಪ್ರಕಾರ ಅಷ್ಟೇನು ಕೆಟ್ಟ ವ್ಯಕ್ತಿ ಅಲ್ಲ ಅಂತೇಳಿ ನಾನು ಅವರಿಗೆ ಸಪೋರ್ಟ್ ಮಾಡಿದೆ. ಬಟ್ ನಿನ್ನೆ ಒಬ್ಬರು ಹೇಳಿದ ಪ್ರಕಾರ ನಿಮ್ಮ ಹೆಸರನ್ನು ಫುಲ್ ಕೆಡಿಸಿದ್ದಾರೆ ಅವರು ಆಲ್ರೆಡಿ. ಮತ್ತೆ ಅವರು ಕಾಂಪ್ರಮೈಸಿಗೆ ಬಂದಿದ್ದು, ನೆಗೆಟಿವ್ ಕ್ಲಾರಿಫಿಕೇಷನ್ ಕೊಟ್ಟಿದ್ದು ಕಂಪ್ಲೀಟ್ ರಾಂಗು. ಸೌಜನ್ಯ ಹೋರಾಟಕ್ಕೆ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿದ್ದು, ಇದರಿಂದ ಸೌಜನ್ಯ ಹೋರಾಟಕ್ಕೆ ತೊಂದರೆ ಆಗಬಾರ್ದು ಅಂದಿದ್ದು. ಆ ಸ್ಟೇಟ್ಮೆಂಟಲ್ಲಿ ನನಗೆ ಉರಿಯಿತು. ಸೌಜನ್ಯ ಹೋರಾಟಕ್ಕೆ ಇದಕ್ಕೂ ಸಂಬಂಧ ಇತ್ತು, ಸೌಜನ್ಯ ಹೋರಾಟಕ್ಕೆ ತೊಂದರೆ ಆಗಬಾರ್ದು ಅಂತ ಹೇಳಿದ್ರೆ ತೊಂದರೆ ಮಾಡಿಯೇ ಮಾಡ್ತೀನಿ ನಾನು. ಆ ವ್ಯಕ್ತಿ ಬಂದು ಬಾಯಿ ಬಿಡೋ ತನಕ, ಮತ್ತು ಈ ಕಚಡ ಇವರಿದ್ದಾರಲ್ಲ, ಈ ಪೆಂಗಗಳು ಇಲ್ಲಿ ಇದು ಮಾಡ್ತಾರಲ್ಲ, ಇವರೆಲ್ಲ ಸೈಲೆಂಟ್ ಆಗೋ ತನಕ ನಾನು ಬಿಡಲ್ಲ. ನನ್ನದೊಂದೇ ಉದ್ದೇಶ, ಅವರು ಹೇಳಿದರು ನಿಮ್ಮಿಂದಾಗಿ ನಮ್ಮ ವೈಯಕ್ತಿಕ ಪ್ರಾಬ್ಲಮ್ಗಳನ್ನು ಸೌಜನ್ಯ ಹೋರಾಟಕ್ಕೆ ತರಬೇಡಿ ಅಂತ. ವೈಯಕ್ತಿಕ ಪ್ರಾಬ್ಲಮ್ ಅಲ್ಲ, ಸೌಜನ್ಯ ಹೋರಾಟದಿಂದಲೇ ಆದ ಸಮಸ್ಯೆ, ಸೌಜನ್ಯ ಹೋರಾಟದಿಂದಲೇ ಆದ ಸಮಸ್ಯೆ. ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ಅವರು ಹೇಳಿದರು ಸೌಜನ್ಯ ಹೋರಾಟಕ್ಕೆ ಇದಕ್ಕೂ ತೊಂದರೆ ಆಗಬಾರ್ದು ಅಂತ. ತೊಂದರೆ ಮಾಡಿಯೇ ಮಾಡ್ತೀನಿ ಅಂಟಿಲ್ ಹೀ ಓಪನ್ ಅಪ್. ಪ್ರಶಾಂತ್ ಎಂಬ ವ್ಯಕ್ತಿ ಬಂದು ಯಾರಲ್ಲಾದರೂ ಮಾತಾಡಲಿ, ನಾನು ತಪ್ಪು ಮಾಡಿದ್ದೇನೆ ಅಂತ ಒಪ್ಕೊಳ್ಳಿ. ಆ ಗಿಲ್ಟ್ ಇದೆಯಲ್ಲ ಅವರಲ್ಲಿ, ಇದೆ ಗಿಲ್ಟು, ಅದು ಒಪ್ಕೊಳ್ಳಿ ಆಯಿತಾ. ಅದು ಒಪ್ಕೊಂಡು ನನ್ನ ಬಾಯಿ ಮುಚ್ಚಿಸಲಿ. ಯಾಕೆ ಆ ವ್ಯಕ್ತಿ ಈಗಲೂ ನನ್ನಲ್ಲಿ ಮಾತಾಡ್ತಿಲ್ಲ, ಬ್ಲಾಕ್ ಮಾಡಿಟ್ಟಿದ್ದಾರೆ, ಇಷ್ಟೆಲ್ಲ ಇಶ್ಯೂಸ್ ಆಗಿರುವಾಗ ಗೊತ್ತಿರುತ್ತೆ ತಾನೆ. ಆ ಪ್ರಶಾಂತಿಗೆ ಗೊತ್ತಿರುತ್ತೆ, ದಿನೇಶ್ ಗಾಣಿಗನಿಗೆ ಗೊತ್ತಿರುತ್ತೆ ಏನಾಗುತ್ತೆ ಅಂತ. ಅವನು ಯೂಟ್ಯೂಬ್ ನೋಡ್ತಾನೆ, ಪ್ರಶಾಂತ್ ನೋಡಲ್ಲ. ಪ್ರಶಾಂತಿಗೆ ಹೇಳ್ಬೋದು ತಾನೆ, ದಿನೇಶ್ ಗಾಣಿಗನಿಗೆ ನೋಡು ನಿನ್ನಿಂದಾಗಿ ಹೋರಾಟ ಹಾಳಾಗ್ತಿದೆ. ಅವತ್ತು ಹೋರಾಟಕ್ಕೆ ತೊಂದರೆ ಕೊಡಬಾರ್ದು ಅಂತ ಕ್ಲಾರಿಫಿಕೇಷನಲ್ಲಿ ಹೇಳಿದರು. ತೊಂದರೆ ಕೊಡ್ತೀನಿ, ಯಾಕೆ ರಾಂಗ್ ಕ್ಲಾರಿಫಿಕೇಷನ್ ಕೊಡಬೇಕು? ಇನ್ನೂ ಆ ವಿಡಿಯೋ ರನ್ ಆಗ್ತಿದೆ ಆಯಿತಾ. ನಾನು ಅವ್ರ ಜೊತೆ ಮಾಡಿದ ಇಂಟರ್ವ್ಯೂವನ್ನು ತೆಗೆದಿದ್ದು ಡಿಲೀಟ್ ಮಾಡಿದ್ದಾರೆ. ಆ ವಿಡಿಯೋ ಇನ್ನೂ ರನ್ ಆಗ್ತಿದೆ, ಇನ್ನೂ ಜನರಿಗೆ ರಾಂಗ್ ಇನ್ಫಾರ್ಮೇಷನ್ ಹೋಗ್ತಾಯಿದೆ. ಅನಿತಾ ಮತ್ತು ಪ್ರಶಾಂತ್ ನಡುವಿರೋ ವೈಯಕ್ತಿಕ ವಿಚಾರಗಳನ್ನು ಹೋರಾಟಕ್ಕೆ ತಂದರು. ಖಂಡಿತ ಅದು ವೈಯಕ್ತಿಕ ಏನೂ ಇಲ್ಲ ಅದರಲ್ಲಿ. ಅದು ಹೋರಾಟದಿಂದ ಇದು ಹೋರಾಟಕ್ಕೆ ನಾನು ದುಡ್ಡು ಕೊಟ್ಟಿರೋದು, ಅದು ಕ್ಲಿಯರ್ ಆಯ್ತು. ಆದ್ರೂ ಇವರು ಬಿಡ್ತಾ ಇಲ್ಲ, ನನ್ನ ಹೆಸರನ್ನು ಹಾಳು ಮಾಡಿ ಹಾಕಿದ್ದಾರೆ. ಯಾರು ಅಂತ ಗೊತ್ತಿಲ್ಲ. ನನಗೇನು ಇದು ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ನಿಮಗೆ ಕೊಡೋ ಅಗತ್ಯ ಇಲ್ಲ. ನನ್ನ ಆತ್ಮಸಾಕ್ಷಿಗೆ ನಾನು ಸರಿದ್ದೀನಿ, ನನ್ನ ಫ್ಯಾಮಿಲಿಯವರಿಗೆ ನಾನು ಸರಿದ್ದೀನಿ ಅಂದಮೇಲೆ ಮೂರನೇ ವ್ಯಕ್ತಿ ನನಗೆ ಅಗತ್ಯ ಇಲ್ಲ. ಬಟ್ ಸ್ಟಿಲ್, ಯಾಕಂದರೆ ತುಂಬ ಜನರಿಗೆ ನನ್ನ ಬಗ್ಗೆ ನೆಗೆಟಿವ್ ಭಾವನೆ ಹುಟ್ಟಿಸಿದ ಆ ವ್ಯಕ್ತಿ ಬಂದು ಮಾತಾಡುವವರಿಗೆ, ನನ್ನಲ್ಲಿ ಮಾತಾಡುವವರಿಗೆ, ಪಬ್ಲಿಕಲ್ಲಿ ಮಾತಾಡಲಿಕ್ಕೆ ಆ ಮನುಷ್ಯನಿಗೆ ಮುಖ ತೋರಿಸಲಿಕ್ಕೆ ಆಗಲ್ಲ. ಸೊ ನನ್ನಲ್ಲಿ ಮಾತಾಡುವವರಿಗೆ ನಾನು ಈಗ ರವಿಯವರಿಗೆ ಮಾತಾಡಿದೆ, ನೀವು ಲೀಗಲ್ ಆಗಿ ಹೋಗಿ ಅಂತ ಹೇಳಿದ್ರು. ಲೀಗಲ್ ಆಗಿ ನನಗೆ ಪ್ರಶಾಂತ್ ಮೇಲೆ ಕಂಪ್ಲೇಂಟ್ ಕೊಡಲಿಕ್ಕೆ ಯಾವುದೇ ದಾಖಲೆಗಳಿಲ್ಲ. ಯಾಕಂದರೆ ಆ ಮನುಷ್ಯ ನನ್ನಲ್ಲಿ ಕೆಟ್ಟದಾಗಿ ಮಾತಾಡಿಲ್ಲ, ಕೆಟ್ಟದಾಗಿ ಬಿಹೇವ್ ಮಾಡಿಲ್ಲ, ದುಡ್ಡಿನ ವ್ಯವಹಾರನೂ ಏನಿಲ್ಲ. ಬಟ್ ಮೂರನೇ ವ್ಯಕ್ತಿಗಳ ಬಗ್ಗೆ ನಾನು ಲೀಗಲ್ ಆ್ಯಕ್ಷನ್ ತಗೊಳ್ತಾ ಇದ್ದೀನಿ ಆಯಿತಾ. ನೀವು ಲೀಗಲ್ ಆಗಿ ಹೋಗಿ ಇವರ ಬಾಯಿ ಮುಚ್ಚಿಸಿ ಅಂತಲೇ ಹೇಳಿದರು. ಸದ್ಯಕ್ಕೆ ಮುಚ್ಚುತ್ತದು, ಸ್ವಲ್ಪ ಟೈಮ್ ತಗೋತಿದೆ. ಎಲ್ಲರೂ ಬ್ಯುಸಿ ಇದ್ದಾರೆ, ನಾನು ಬ್ಯುಸಿ ಇದ್ದೀನಿ. ಸೊ ಮಾರ್ಚ್ ಎಂಡ್ ಒಂದು ಕಳೀಲಿ, ಲೀಗಲಾಗಿ ನಾನು ಆ್ಯಕ್ಷನ್ ತಗೊಳ್ತೀನಿ. ಅಲ್ಲಿವರೆಗೆ ಇವರು ಸುಮ್ಮನಿರಲ್ಲ ಅಂದರೆ ನನಗೆ ಬೇಕಾದ ಕೆಲಸ ನಾನು ಮಾಡ್ತೀನಿ. ಸೊ ಯಾರಿಗೆಲ್ಲ ಈ ಪ್ರಶಾಂತ್ ಅವರ ಕಾಂಟ್ಯಾಕ್ಟ್ ಇದೆಯೋ ಅವರು ಕಾಂಟ್ಯಾಕ್ಟ್ ಮಾಡಿ ಪ್ರಶಾಂತಿಗೆ ಫ್ರಂಟಿಗೆ ಬರಲೇಬೇಕು ಅವರು. ಯಾಕಂದರೆ ನನ್ನ ಬಗ್ಗೆ ಆಲ್ರೆಡಿ ಯಾವುದು ಕ್ಲಾರಿಫಿಕೇಷನ್ ಕೊಡೋ ಮುಂಚೆನೇ ನನ್ನ ಬಗ್ಗೆ ಅಪಪ್ರಚಾರ ಮಾಡಿ ಆಗಿದೆ ಅಂತ ಅವರು ಹೇಳಿದ್ರಲ್ಲ, ನಮ್ಮಲ್ಲಿ ಈ ಥರ ಹೇಳಿದ್ದಾರೆ ಅವರು ಅಂತ. ಸೊ ನಾನು ಪ್ರಶಾಂತಿಗೆ ಡೈರೆಕ್ಟ್ ಫೇಸ್ ಟು ಫೇಸ್ ಕೇಳೋವಾಗ ಅವ್ರು ಏನೂ ಅಂದಿಲ್ಲ. ನಿನ್ನೆ ರವಿಯವರು ಕೇಳೋದು ನಾನೇನು ಅಂದಿಲ್ಲ ಅಂತಲೇ ಅಂತಾರೆ. ಬಟ್ ಕ್ರಿಯೇಟ್ ಮಾಡಿದ್ಯಾರು ಮೂರನೇ ವ್ಯಕ್ತಿನ? ಪ್ರಶಾಂತ. ಯಾವುದಕ್ಕೂ ಪ್ರಶಾಂತ್ ಬರಲಿ ಅಲ್ಲ, ವೇದಿಕೆಗೆ ಬರಲಿ, ನನ್ನಲ್ಲಿ ಮಾತಾಡಲಿ ಅಲ್ಲ. ಅವರಿಗೆ ಒಬ್ಬರಿಗೆ ಮಾತಾಡಲಿಕ್ಕೆ ಭಯ ಆಗ್ತದೆ, ಮೂರನೇ ವ್ಯಕ್ತಿಗಳ ಜೊತೆ ಮಾತಾಡಲಿ, ನನ್ನ ಜೊತೆ ಕಾನ್ಫರೆನ್ಸ್ ಕಾಲ್ ಹಾಕಿನೋ ಮುಖತಃ ಮಾತಾಡೋದೋ. ಯಾಕಂದರೆ ನನ್ನನ್ನು ಫೇಸ್ ಮಾಡಲಿಕ್ಕೆ ಅವ್ರಿಗೆ ತುಂಬ ಭಯ ಇದೆ. ಓಡ್ತಾರೆ ಅವರು, ನಾನು ಹತ್ತಿರ ಹೋದರೆ ಓಡ್ತಾರೆ, ನನ್ನಲ್ಲಿ ಮಾತಾಡಲಿಕ್ಕೆ ತುಂಬ ಭಯಪಡ್ತಾರೆ ಅವರು ಆಯಿತಾ. ಗಿಲ್ಟಿ ಫೀಲಿಂಗ್ ತುಂಬ ಇದೆ, ತಾನು ತಪ್ಪು ಮಾಡಿದ್ದೇನೆ ಅಂತ. ಇದು ಎರಡು ಸರಿ ಆಗೋವರೆಗೆ ಇದು ನನ್ನ ಫೇಸ್ಬುಕ್ ಇದು ನಿಲ್ಲಲ್ಲ. ನಿಲ್ಲಿಸ್ತೀನಿ ಅಂತ ಹೇಳಿದೆ. ಮತ್ತೆ ಕೆಣಕ್ತಾ ಇದ್ದಾರೆ, ಮತ್ತೆ ಕೆಣಕ್ತಿದ್ದಾರೆ. ನಾನು ಮತ್ತೆ ಮಾತಾಡ್ತೀನಿ ಅಷ್ಟೇ. ಹೋರಾಟವನ್ನು ಹಾಳು ಮಾಡಿಯೇ ಮಾಡ್ತೀನಿ. ಯಾಕಂದರೆ ಅವ್ರು ಹೇಳಿದ್ರಲ್ಲ, ಸೌಜನ್ಯ ಹೋರಾಟಕ್ಕೆ ಇದರಿಂದ ತೊಂದರೆ ಆಗಬಾರ್ದು ಅಂತ. ತೊಂದರೆ ಮಾಡಿಯೇ ಮಾಡ್ತೀನಿ. ಯಾಕಂದರೆ ಅವ್ರು ಕೊಟ್ಟಾರ ಕ್ಲಾರಿಫಿಕೇಷನ್ ರಾಂಗ್. ಆ ಕ್ಲಾರಿಫಿಕೇಷನ್ ವೀಡಿಯೋ ಅವರು ಡಿಲೀಟ್ ಮಾಡಬೇಕು, ಇಲ್ಲಾಂದರೆ ಅದನ್ನು ಚೇಂಜ್ ಮಾಡಿ ಹೇಳಬೇಕು ಪ್ರಶಾಂತ್ ಅವರು ಆಯಿತು. ಅಲ್ಲಿವರೆಗೆ ನಾನು ಮಾತಾಡ್ತಾನೆ ಇರ್ತೀನಿ. ಎಲ್ಲಿವರೆಗೆ ಅಂದರೆ ಈ ಪ್ರತಿಯೊಬ್ಬರ ನಡುವೆನೂ ಪ್ರತಿಯೊಬ್ಬರ ಜನ್ಮ ಜಾಲಾಡ್ತೀನಿ ನಾನು, ಈ ಹೋರಾಟದಲ್ಲಿರುವ ಕಾಮುಕರ ವ್ಯಕ್ತಿಗಳನ್ನು ಎಲ್ಲರನ್ನ ಆಯಿತಾ. ಅಲ್ಲಿವರೆಗೆ ನಾನು ನಿಲ್ಲಿಸಲ್ಲ ಮಾತಾಡೋದು. ಇದಿಷ್ಟೇ ನಾನು ಹೇಳಲಿಕ್ಕಿರೋದು.